ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಬಂದು ಮೊಳಕೆ ಹುರುಳಿಕಾಳು ಸಾಂಬಾರು. ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಹುರುಳಿಕಾಳಿಂದ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ, ಹೆಲ್ತ್ ಬೆನಿಫಿಟ್ಸ್ ಅಂತ. ಅದೇ ಹುಳಿ ಕಟ್ಟಿ ಅಂದರೆ ಮೊಳಕೆ ಕಟ್ಟಿ ಮಾಡೋ ಸಾಂಬಾರು ಒಂಥರ ನಾನ್ ವೆಜ್ಗೆ ಟಫ್ ಕಾಂಪಿಟೇಷನ್ ಥರ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ಮಾಡಿಕೊಂಡು ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲೇ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಟಿರೋ ಅಂದರೆ ರಫಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ 1 ಚಕ್ಕೆ 1 ಲವಂಗ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಸ್ಪೈಸಸ್ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಸೋಂಪು, ಅದು ಚೆನ್ನಾಗಿರುತ್ತೆ ಅಂದರೆ ಡೈಜೆಷನ್ಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಸೋಂಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ ನಾನು, ಸಣ್ಣ ಸೈಜ್ದು. ಕ್ವಾಂಟಿಟಿ ನೀವು ನೋಡಿಬಿಟ್ಟು ಎಷ್ಟು ಬೇಕು ಯೂಸ್ ಮಾಡ್ಕೊಬೋದು. ಅಂದರೆ ಇಲ್ಲಿ ನಾನು ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ಕೊಬೋದು. ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ನೀವು ತುರಿದು ಹಾಕ್ಕೊಬೋದು. ಹಸಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ನೀವು ತುರಿದು ಹಾಕ್ಕೊಬೋದು. ಅದಾದಮೇಲೆ ಇದು ಸ್ವಲ್ಪ ಟೇಸ್ಟಿಗೆ ಅಂದರೆ ಖಾರಕ್ಕೆ ಅನುಗುಣವಾಗಿ ನಾನು ಒಂದು 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಮತ್ತು 2 ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ತೊಗೊತಾ ಇದ್ದೀನಿ. ಧನಿಯಾ ಪೌಡ್ರು ಸ್ವಲ್ಪ ಮತ್ತು ಇದು ಕಡಲೆ ಪುಟಾಣಿ ಅಂತ ಏನು ಕರೀತಾರೆ ಅದನ್ನು ತೊಗೊತಾ ಇದ್ದೀನಿ. ಎಲ್ಲನೂ ಒಂದು ಮಿಕ್ಸು ಅಂದರೆ ಸ್ವಲ್ಪ ಅದರಲ್ಲೇ ಈಗ ಫ್ರೈ ಮಾಡ್ಕೊತಾ ಇದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇವಾಗ ಮತ್ತೆ ಒಂದು ಪಾತ್ರೆಗೆ ಅಂದರೆ ಮೊಳಕೆ ಸಾರು ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು, 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ರುಬ್ಬಕ್ಕೆ ತೊಗೊಂಡಿರೋದ್ರಿಂದ 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. 1 ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತೀನಿ. ಮೊಳಕೆ ಕಾಳು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮೊಳಕೆ ಅಂತೂ ಸೂಪರಾಗಿ ಬಂದಿತ್ತು. ಸೂಪರಾಗಿ ಕಾಣಿಸ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅದು ಮೊಳಕೆ ಕಾಳನ್ನ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ 1-2 ಆಲೂಗೆಡ್ಡೆ ಮತ್ತು 1-2 ಬದನೆಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಅಂದರೆ ಹುರುಳಿಕಾಳು ಚೆನ್ನಾಗಿ ಮೊಳಕೆ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಇದು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊಂಡು ಜೊತೆಗೇ ಫ್ರೈ ಮಾಡ್ಕೊತೀನಿ. ನಾವು ಮಾಡೋ ಮೆಥಡ್ ಇದೇ. ತುಂಬ ಜನ ಒಂದೊಂದು ಥರ ಮಾಡ್ತಾರೆ, ಬಟ್ ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬಂದಿತ್ತು. ನಾನು ಯಾವಾಗಲೂ ಇದೇ ಥರ ಮಾಡೋದು. ತುಂಬ ಚೆನ್ನಾಗಿತ್ತು ಸಾಂಬಾರು, ಚೆನ್ನಾಗಿ ಬಂದಿತ್ತು. ಒಳ್ಳೆ ಚಿಕನ್ ಸಾಂಬಾರು ಥರ ನಾನ್ ವೆಜ್ ಥರನೇ ಬರುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ಈ ಥರ ಆಲೂಗೆಡ್ಡೆ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಫ್ರೈ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಲ್ರೆಡಿ ಮಸಾಲಾನ ಏನು ರುಬ್ಬಲಿಕ್ಕೆ ಎತ್ತಿಟ್ಕೊಂಡಿದೆ ಅದು ಆರಿದೆ. ಮಿಕ್ಸ್ ಮಾಡ್ಕೊತಂದರೆ ಮಿಕ್ಸಿಲಿ ಒಂದು ಸಲ ನುಣ್ಣಗೆ ರುಬ್ಕೊಬೇಕು. ಅದನ್ನು ಚೆನ್ನಾಗಿ ರುಬ್ಕೊಬೇಕಾಗತ್ತೆ, ನೈಸಾಗಿರಬೇಕು ಅದು. ಇನ್ನೇನಿಲ್ಲ, ಏನೇನು ಹಾಕ್ಕೊಂಡಿದೆ ನಿಮಗೆ ಗೊತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಕಾಯಿ, ತೆಂಗಿನಕಾಯಿ ಮತ್ತು ಇದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಈ ಥರ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು ಮಸಾಲೆನ ಚೆನ್ನಾಗಿ ರುಬ್ಬಿದ ಮೇಲೆ ಈಗ ನಾನೇನು ಸಾಂಬಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಪಾತ್ರೆ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಒಂದು ಸಲ ಹಾಕ್ಬಿಟ್ಟು ಅದು ಆಲ್ರೆಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿರುತ್ತೆ ಮೊಳಕೆ ಕಾಳಲ್ಲಿ. ಈಗ ನಾವು ಇದನ್ನು ಸಾಂಬಾರಿಗೇನು ರುಬ್ಬಿಟ್ಕೊಂಡಿದ್ದೆ ಮಸಾಲಾನ ಹಾಕ್ಬಿಟ್ಟು ನಿಮಗೆಷ್ಟು ಸಾಂಬಾರು ಬೇಕು ಅಷ್ಟು ಅಳತೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ, ಅಂದರೆ ಬೇಯೋಕ್ಕೆ. ಈಗ ನಾನೇನು ಕುಕ್ಕರ್ ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ ಯೂಸ್ ಮಾಡಿದ್ರೆ ಜಾಸ್ತಿ ಬೆಂದ್ಬಿಡುತ್ತೆ. ಜಾಸ್ತಿ ಬೆಂದರೆ ನಂಗೆ ಇಷ್ಟ ಆಗೋಲ್ಲ, ನಮ್ಮ ಮನೇಲೂ ಇಷ್ಟ ಆಗೋಲ್ಲ. ಮಾಮೂಲಿ ನಾರ್ಮಲಾಗಿ ಬೆಂದರೆ ಸಾಕು ಅಂದ್ಬಿಟ್ಟು ನೀವೇನಾದರೂ ಕುಕ್ಕರ್ ಬೇಕು ಅಂದರೆ ನೀವು ಒಂದು ವಿಸಿಲ್ ಕೂಗಿಸ್ಕೊಬೋದು. ನಾನು ನಾರ್ಮಲ್ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಒಂದು 10 ನಿಮಿಷ ಬಿಟ್ಟು ನೋಡಿದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಸಾಂಬಾರು ಅಂದರೆ ನಿಜವಾಗ್ಲೂ ನೀವು ಮಾಡಬೇಕು, ಟೇಸ್ಟ್ ಮಾಡಬೇಕು. ಅನ್ನ ಜೊತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್. ಮೊದಲೇ ಮಂಡ್ಯದವರು ಅಂತ ಕೇಳಬೇಕಾ, ಮುದ್ದೆ ಫೇವ್ರೇಟ್ ಇದ್ದೇ ಇರುತ್ತೆ. ಸೊ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.